ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಆಷಾಢ ಮಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. 2026ರಲ್ಲಿ ಆಷಾಢ ಮಾಸವು ಜುಲೈ 15ರಂದು ಪ್ರಾರಂಭವಾಗಿ ಆಗಸ್ಟ್ 12ರಂದು ಮುಕ್ತಾಯಗೊಳ್ಳುತ್ತದೆ. ಆಷಾಢ ಮಾಸ ಎಂದರೆ ಏನು? ಇದರ ಮಹತ್ವವೇನು? ಯಾಕೆ ಈ ತಿಂಗಳಲ್ಲಿ ಮದುವೆ ಮತ್ತು ಗೃಹ ಪ್ರವೇಶದಂಥ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ? ಯಾವ ಯಾವ ಹಬ್ಬಗಳು ಬರುತ್ತವೆ? ಏನು ಮಾಡಬೇಕು, ಏನು ಮಾಡಬಾರದು? ಎಲ್ಲವನ್ನು ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ದೃಷ್ಟಿಯಿಂದ ನೇರವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮೊದಲನೇದಾಗಿ ನಾವು ಆಷಾಢ ಎಂಬ ಹೆಸರಿನ ಅರ್ಥ ಏನು, ಆಷಾಢ ಅಂತ ಯಾಕೆ ಕರೆಯುತ್ತೀವಿ ಅಂತ ನೋಡೋದಾದರೆ, ಆಷಾಢ ಎಂಬ ಹೆಸರು ಆಷಾಢ ನಕ್ಷತ್ರದಿಂದ ಬಂದಿದೆ. ಚಂದ್ರನು ಈ ನಕ್ಷತ್ರದ ಸಮೀಪ ಸಂಚರಿಸುವ ಸಮಯದಲ್ಲಿ ಬರುವ ಮಾಸಕ್ಕೆ ಆಷಾಢ ಮಾಸ ಅಂತ ಹೆಸರು ಬಂದಿದೆ. ಹಿಂದೂ ಪಂಚಾಂಗದಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ವಿಶೇಷತೆ ಇದೆ. ಆದರೆ ಆಷಾಢ ಮಾಸವನ್ನು ಭಕ್ತಿ, ವೃತ, ದಾನ ಮತ್ತು ಆತ್ಮಶುದ್ಧಿಗೆ ಮೀಸಲಾದ ಪವಿತ್ರ ತಿಂಗಳು ಅಂತ ಹೇಳಲಾಗುತ್ತದೆ. ಆಷಾಢ ಮಾಸನ ಯಾಕೆ ಅಷ್ಟೊಂದು ವಿಶೇಷಪ್ಪ ಅಂತ ನೋಡೋದಾದರೆ, ಈ ಮಾಸದಲ್ಲಿ ಪ್ರಕೃತಿಯೂ ಕೂಡ ಬದಲಾಗುತ್ತದೆ. ಮಳೆಗಾಲ ಆರಂಭವಾಗುತ್ತದೆ. ಭೂಮಿ ಹಸಿರಿನಿಂದ ಕಂಗೊಳಿಸುತ್ತದೆ. ಹೇಗೆ ಭೂಮಿಗೆ ಮಳೆ ಹೊಸ ಜೀವ ನೀಡುತ್ತದೆಯೋ ಹಾಗೆ ನಮ್ಮ ಮನಸ್ಸಿಗೂ ಭಕ್ತಿ, ದಯೆ, ಶಾಂತಿ ಮತ್ತು ಸಾತ್ವಿಕತೆ ತುಂಬಬೇಕೆಂಬ ಸಂದೇಶವನ್ನು ಈ ಮಾಸ ನೀಡುತ್ತದೆ. ಆದ್ದರಿಂದಲೇ ನಾವು ಈ ತಿಂಗಳಲ್ಲಿ ದೇವರ ನಾಮಸ್ಮರಣೆ, ಜಪ, ತಪಸ್ಸು, ಪೂಜೆ, ವೃತ, ಧ್ಯಾನ ಮತ್ತು ದಾನ ಧರ್ಮಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗುತ್ತದೆ. ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತಲೂ ಯಾಕೆ ಕರೆಯುತ್ತಾರೆ ಅಂದರೆ, ಬಹಳ ಜನರಿಗೆ ಈ ಪ್ರಶ್ನೆ ಇರುತ್ತದೆ. ಶೂನ್ಯ ಮಾಸ ಎಂದರೆ ಅಶುಭ ಮಾಸ ಎಂಬ ಅರ್ಥವಲ್ಲ. ಹಿಂದಿನ ಕಾಲದಲ್ಲಿ ಮಳೆಗಾಲ ಆರಂಭವಾದ ಕಾರಣ ದೂರದ ಪ್ರಯಾಣ ಕಷ್ಟವಾಗುತ್ತಿತ್ತು. ಮದುವೆಗೆ ಬರುವ ಅತಿಥಿಗಳಿಗೆ ತೊಂದರೆ ಆಗುತ್ತಿತ್ತು. ಕೃಷಿ ಕೆಲಸಗಳು ಕೂಡ ಇದೇ ಸಮಯದಲ್ಲಿ ಆರಂಭವಾಗುತ್ತಿದ್ದವು. ಆದ್ದರಿಂದ ಕುಟುಂಬಗಳು ಶುಭ ಕಾರ್ಯಗಳನ್ನು ಸ್ವಲ್ಪ ಸಮಯ ಮುಂದೂಡಿ ದೇವರ ಆರಾಧನೆಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಹೀಗಾಗಿ ಆಷಾಢ ಮಾಸವನ್ನು ಆಧ್ಯಾತ್ಮಿಕ ಜೀವನಕ್ಕೆ ಮೀಸಲಾದ ಮಾಸವೆಂದು ಪರಿಗಣಿಸಲಾಗುತ್ತದೆ. ದಕ್ಷಿಣಾಯನದ ಮಹತ್ವವನ್ನು ನೋಡೋದಾದರೆ, ಆಷಾಢ ಮಾಸದಲ್ಲಿ ಸೂರ್ಯನು ದಕ್ಷಿಣಾಯನಕ್ಕೆ ಪ್ರವೇಶಿಸುತ್ತಾನೆ. ಧರ್ಮ ಗ್ರಂಥಗಳಲ್ಲಿ ಉತ್ತರಾಯಣವನ್ನು ದೇವತೆಗಳ ಹಗಲು ಹಾಗೂ ದಕ್ಷಿಣಾಯನವನ್ನು ದೇವತೆಗಳ ರಾತ್ರಿ ಎಂದು ವರ್ಣಿಸಲಾಗುತ್ತದೆ. ಈ ಸಮಯದಲ್ಲಿ ಭಕ್ತಿಯಿಂದ ಮಾಡಿದ ಜಪ, ತಪ, ಪೂಜೆ ಮತ್ತು ದಾನಕ್ಕೆ ವಿಶೇಷ ಪುಣ್ಯ ದೊರೆಯುತ್ತದೆ. ಈ ಮಾಸದಲ್ಲಿ ಮನೆಯ ವಾತಾವರಣ ಹೇಗಿರಬೇಕು ಅಂತ ನೋಡೋದಾದರೆ, ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಮನೆಯ ದೇವರ ಕೋಣೆಯನ್ನು ಸ್ವಚ್ಛವಾಗಿಡಬೇಕು. ಪ್ರತಿದಿನ ದೀಪ ಹಚ್ಚಬೇಕು. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ, ಶ್ರೀ ಸೂಕ್ತ, ಲಲಿತ ಸಹಸ್ರನಾಮ ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಬೇಕು. ಸಂಜೆ ಕುಟುಂಬದವರು ಒಟ್ಟಿಗೆ ದೇವರ ನಾಮಸ್ಮರಣೆ ಮಾಡಿದರೆ ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಆಷಾಢ ಮಾಸದಲ್ಲಿ ಭಗವಂತನ ಆರಾಧನೆ ಮಾಡಬೇಕು. ಈ ಮಾಸದಲ್ಲಿ ಶ್ರೀ ಮಹಾವಿಷ್ಣು, ಮಹಾಲಕ್ಷ್ಮಿ, ಶಿವ ಪಾರ್ವತಿ, ದುರ್ಗಾದೇವಿ, ಚಾಮುಂಡೇಶ್ವರಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಭಕ್ತಿಯಿಂದ ಮಾಡಿದ ಸಣ್ಣ ಪೂಜೆಯು ದೊಡ್ಡ ಫಲ ನೀಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಪ್ರತಿದಿನ ಒಂದು ದೀಪ ಹಚ್ಚಿ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಥವಾ ಓಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರಗಳನ್ನು ಜಪಿಸಬೇಕು. ಇದರಿಂದ ಮನಸ್ಸಿಗೆ ಶಾಂತಿ, ಧೈರ್ಯ ಹಾಗೂ ಭಗವಂತನ ಮೇಲಿನ ಭಕ್ತಿ ಹೆಚ್ಚುತ್ತದೆ. ಸ್ನೇಹಿತರೆ, ಈಗ ಆಷಾಢ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು, ವೃತಗಳು ಹಾಗೂ ಅವುಗಳ ಮಹತ್ವವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ದೇವಶಯನಿ ಏಕಾದಶಿಯ ಮಹತ್ವ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ತೆರಳುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಏಕಾದಶಿಯಿಂದಲೇ ಚತುರ್ಮಾಸ ಆರಂಭವಾಗುತ್ತದೆ. ಚತುರ್ಮಾಸ ಎಂದರೆ 4 ತಿಂಗಳ ಕಾಲ ಭಕ್ತಿ, ನಿಯಮ, ಉಪವಾಸ ಮತ್ತು ಆತ್ಮ ಸಾಧನೆಗೆ ಮೀಸಲಾದ ಪವಿತ್ರ ಅವಧಿ. ಈ ದಿನ ಭಕ್ತರು ಉಪವಾಸ ಆಚರಿಸಿ ವಿಷ್ಣು ಸಹಸ್ರನಾಮ, ಶ್ರೀಮದ್ಭಾಗವತ, ಭಗವದ್ಗೀತೆ ಹಾಗೂ ಶ್ರೀ ಸೂಕ್ತವನ್ನು ಪಠಿಸುತ್ತಾರೆ. ಸಾಧ್ಯವಾದರೆ ಶ್ರೀ ಮಹಾವಿಷ್ಣುವಿನ ದೇವಾಲಯಕ್ಕೆ ತೆರಳಿ ತುಳಸಿ ದಳವನ್ನು ಅರ್ಪಿಸಿ ಪೂಜೆ ಮಾಡುತ್ತಾರೆ. ಇನ್ನು ಎರಡನೇದು ಚತುರ್ಮಾಸದ ಮಹತ್ವ. ಚತುರ್ಮಾಸದ ಅವಧಿಯಲ್ಲಿ ಅನೇಕ ಸಾಧು ಸಂತರು ಒಂದೇ ಸ್ಥಳದಲ್ಲಿ ತಂಗಿ ಧರ್ಮೋಪದೇಶ ಮಾಡುತ್ತಾರೆ. ಭಕ್ತರು ಸಾತ್ವಿಕ ಆಹಾರ ಸೇವನೆ, ಜಪ, ಧ್ಯಾನ, ದಾನ ಹಾಗೂ ಧಾರ್ಮಿಕ ಗ್ರಂಥಗಳ ಪಾರಾಯಣ ಮಾಡುವುದರಿಂದ ಮನಸ್ಸು ಶುದ್ಧಿಯಾಗುತ್ತದೆ.
ಈ 4 ತಿಂಗಳಲ್ಲಿ ಕೋಪ, ಅಹಂಕಾರ, ಸುಳ್ಳು, ನಿಂದನೆ ಹಾಗೂ ದುರ್ವ್ಯಸನಗಳಿಂದ ದೂರವಿದ್ದು ಉತ್ತಮ ಜೀವನವನ್ನು ನಡೆಸಬೇಕು. ಇನ್ನು ಗುರುಪೂರ್ಣಿಮೆ. ಆಷಾಢ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಮಹರ್ಷಿ ವೇದವ್ಯಾಸರು ವೇದಗಳನ್ನು ಸಂಗ್ರಹಿಸಿ ಮಹಾಭಾರತ, ಭಾಗವತ ಸೇರಿದಂತೆ ಅನೇಕ ಗ್ರಂಥಗಳನ್ನು ಲೋಕಕ್ಕೆ ನೀಡಿದ ಮಹಾನ್ ಋಷಿ. ಅವರ ಸ್ಮರಣಾರ್ಥ ಈ ದಿನವನ್ನು ಗುರುಪೂರ್ಣಿಮೆಯಾಗಿ ಆಚರಿಸಲಾಗುತ್ತದೆ. ನಮಗೆ ವಿದ್ಯೆ ಕಲಿಸಿದ ಶಿಕ್ಷಕರು, ತಾಯಿ, ತಂದೆ, ಗುರುಗಳು ಹಾಗೂ ಜೀವನದಲ್ಲಿ ಒಳ್ಳೆಯ ದಾರಿ ತೋರಿದ ಪ್ರತಿಯೊಬ್ಬರಿಗೂ ಗೌರವ ಸಲ್ಲಿಸುವುದು ಈ ದಿನದ ಸಂದೇಶವಾಗಿದೆ. ಆಷಾಢ ಶುಕ್ರವಾರಗಳ ಮಹತ್ವ. ಆಷಾಢ ಮಾಸದಲ್ಲಿ ಬರುವ ಪ್ರತಿಯೊಂದು ಶುಕ್ರವಾರವೂ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನ. ಮಹಿಳೆಯರು ಬೆಳಿಗ್ಗೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ಕಮಲ ಹೂವು ಅಥವಾ ಲಭ್ಯವಿರುವ ಹೂಗಳಿಂದ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸುತ್ತಾರೆ. ಶ್ರೀ ಸೂಕ್ತ, ಲಕ್ಷ್ಮೀ ಅಷ್ಟೋತ್ತರ, ಕನಕದಾರ ಸ್ತೋತ್ರ ಪಠಿಸಿ ನೈವೇದ್ಯ ಅರ್ಪಿಸಿದರೆ ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಐಶ್ವರ್ಯ ಹೆಚ್ಚುತ್ತದೆ. ಸಾಧ್ಯವಾದರೆ ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ, ಬಳೆ, ಹಣ್ಣು ಅಥವಾ ಬಾಗಿನ ನೀಡಿ ಆಶೀರ್ವಾದ ಪಡೆಯಬಹುದು. ಇನ್ನು ಆಷಾಢ ಮಂಗಳವಾರಗಳ ಮಹತ್ವ. ಈ ತಿಂಗಳಲ್ಲಿ ಬರುವ ಮಂಗಳವಾರಗಳಲ್ಲಿ ದುರ್ಗಾದೇವಿ, ಚಾಮುಂಡೇಶ್ವರಿ, ವಾರಾಹಿ ಅಮ್ಮ ಹಾಗೂ ಪಾರ್ವತಿ ದೇವಿಯ ಆರಾಧನೆ ವಿಶೇಷ ಫಲ ನೀಡುತ್ತದೆ. ನಿಂಬೆ ದೀಪ ಹಚ್ಚುವುದು, ದುರ್ಗಾ ಸಪ್ತಶ್ಲೋಕಿ ಅಥವಾ ಲಲಿತ ಸಹಸ್ರನಾಮ ಪಠಿಸುವುದು ಭಕ್ತಿಯಿಂದ ಮಾಡಬಹುದು. ಜಗನ್ನಾಥ ರಥಯಾತ್ರೆ. ಆಷಾಢ ಮಾಸದಲ್ಲಿ ನಡೆಯುವ ಪುರಿಯ ಜಗನ್ನಾಥ ರಥಯಾತ್ರೆ ವಿಶ್ವದ ಪ್ರಸಿದ್ಧ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಶ್ರೀ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರಾ ದೇವಿಯರ ಭವ್ಯ ರಥೋತ್ಸವವನ್ನು ಲಕ್ಷಾಂತರ ಭಕ್ತರು ಭಕ್ತಿಯಿಂದ ವೀಕ್ಷಿಸುತ್ತಾರೆ. ಮನೆಯಲ್ಲಿ ಶ್ರೀಕೃಷ್ಣ ಅಥವಾ ಜಗನ್ನಾಥನ ಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಜನೆ ಮಾಡಿದರೂ ಭಕ್ತಿಭಾವ ಹೆಚ್ಚುತ್ತದೆ. ಇನ್ನು ಕುಮಾರ ಷಷ್ಠಿ. ಆಷಾಢ ಶುಕ್ಲ ಷಷ್ಠಿಯನ್ನು ಕುಮಾರ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಕರೆಯಲಾಗುತ್ತದೆ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಸಂತಾನ ಭಾಗ್ಯ, ಆರೋಗ್ಯ, ಧೈರ್ಯ ಹಾಗೂ ಶತ್ರುಬಾಧೆ ನಿವಾರಣೆಯಾಗುತ್ತದೆ. ಹಾಲು ಪಂಚಾಮೃತದಿಂದ ಅಭಿಷೇಕ ಮಾಡಿ ಓಂ ಶರವಣ ಭವಾಯ ನಮಃ ಮಂತ್ರವನ್ನು ಜಪಿಸಬೇಕು. ಚಾಮುಂಡೇಶ್ವರಿ ವರ್ಧಂತಿ. ಆಷಾಢ ಮಾಸದಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಬಹಳ ಪ್ರಸಿದ್ಧ. ಈ ದಿನ ಅಮ್ಮನವರಿಗೆ ವಿಶೇಷ ಅಲಂಕಾರ, ಅಭಿಷೇಕ, ಮಹಾಪೂಜೆ ಹಾಗೂ ರಥೋತ್ಸವ ನಡೆಯುತ್ತದೆ. ಲಕ್ಷಾಂತರ ಭಕ್ತರು ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಇನ್ನು ದಾನದ ಮಹತ್ವ. ಧರ್ಮಶಾಸ್ತ್ರಗಳ ಪ್ರಕಾರ ಆಷಾಢ ಮಾಸದಲ್ಲಿ ಅನ್ನದಾನ, ವಸ್ತ್ರದಾನ, ಛತ್ರಿ, ಪಾದರಕ್ಷೆ, ಹಣ್ಣು, ಧಾನ್ಯ ಹಾಗೂ ಯಥಾಶಕ್ತಿ ದಕ್ಷಿಣೆ ನೀಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ. ದಾನ ಮಾಡುವಾಗ ಅಹಂಕಾರವಿಲ್ಲದೆ ಭಕ್ತಿಯಿಂದ ಮಾಡುವುದು ಮುಖ್ಯ. ಇನ್ನು ಆಷಾಢ ಮಾಸದಲ್ಲಿ ನಾವು ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವ ಕಾರ್ಯಗಳನ್ನು ತಪ್ಪಿಸಬೇಕು ಹಾಗೂ ಈ ಮಾಸದ ಬಗ್ಗೆ ಇನ್ನೂ ಕೆಲವು ವಿಶೇಷ ವಿಷಯಗಳನ್ನು ತಿಳಿದುಕೊಳ್ಳೋಣ. ಆಷಾಢ ಮಾಸದಲ್ಲಿ ಪ್ರತಿದಿನ ಮಾಡಬಹುದಾದ ಸರಳ ಪೂಜೆ. ಬೆಳಿಗ್ಗೆ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ದೀಪ ಹಚ್ಚಬೇಕು. 1 ಗ್ಲಾಸ್ ಶುದ್ಧ ನೀರನ್ನು ದೇವರಿಗೆ ಅರ್ಪಿಸಬೇಕು. ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡಬೇಕು. ನಂತರ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಥವಾ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಯಾವುದೇ ಒಂದು ಮಂತ್ರವನ್ನು 11, 21 ಅಥವಾ 108 ಬಾರಿ ಜಪಿಸಬಹುದು. ಸಂಜೆ ಮತ್ತೆ ದೀಪ ಹಚ್ಚಿ ಕುಟುಂಬದ ಎಲ್ಲರೂ ಸೇರಿ ಕೆಲವು ನಿಮಿಷ ದೇವರ ನಾಮಸ್ಮರಣೆ ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಇನ್ನು ಆಷಾಢ ಮಾಸದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ನೋಡೋದಾದರೆ ಈ ತಿಂಗಳಲ್ಲಿ ದೇವರ ಆರಾಧನೆಗೆ ಹೆಚ್ಚು ಸಮಯವನ್ನು ಮೀಸಲಿಡಬೇಕು. ವಿಷ್ಣು ಸಹಸ್ರನಾಮ, ಶ್ರೀ ಸೂಕ್ತ, ಲಲಿತ ಸಹಸ್ರನಾಮ, ಶಿವ ಪಂಚಾಕ್ಷರಿ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಬೇಕು. ಏಕಾದಶಿ ಉಪವಾಸವನ್ನು ಆಚರಿಸಲು ಸಾಧ್ಯವಾದರೆ ಆಚರಿಸಿ. ಅನ್ನದಾನ, ಗೋಸೇವೆ, ವೃಕ್ಷಾರೋಪಣ, ಬಡವರಿಗೆ ಸಹಾಯ ಮಾಡುವಂತಹ ಸತ್ಕಾರ್ಯಗಳನ್ನು ಮಾಡಿ. ಹಿರಿಯರಿಗೆ ಗೌರವ ನೀಡಿ. ಗುರುಗಳ ಆಶೀರ್ವಾದ ಪಡೆಯಿರಿ. ಕುಟುಂಬದೊಂದಿಗೆ ಸೇರಿ ಪೂಜೆ ಮಾಡಿದರೆ ಮಕ್ಕಳಲ್ಲೂ ಧಾರ್ಮಿಕ ಸಂಸ್ಕಾರ ಬೆಳೆಯುತ್ತದೆ. ಆಷಾಢ ಮಾಸದಲ್ಲಿ ತಪ್ಪಿಸಬೇಕಾದಂಥ ಕಾರ್ಯಗಳು ಅಂತ ನೋಡೋದಾದರೆ ಸಾಧ್ಯವಾದರೆ ಮದುವೆ, ಗೃಹ ಪ್ರವೇಶ, ಹೊಸ ವ್ಯಾಪಾರ ಆರಂಭದಂಥ ಶುಭ ಕಾರ್ಯಗಳನ್ನು ಮುಂದೂಡಿ. ಅನಗತ್ಯ ಕೋಪ, ಜಗಳ, ಅಸೂಯೆ, ನಿಂದನೆ ಮತ್ತು ಸುಳ್ಳಿನಿಂದ ದೂರವಿರಿ. ಮದ್ಯಪಾನ, ಮಾಂಸಾಹಾರ ಹಾಗೂ ದುರ್ವ್ಯಸನಗಳನ್ನು ಬಿಡುವುದು ಉತ್ತಮ. ಆಡಂಬರದ ಖರ್ಚು ಮಾಡುವ ಬದಲು ದಾನ ಧರ್ಮಕ್ಕೆ ಆದ್ಯತೆ ನೀಡಿ.
ಇನ್ನು ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರು ಮನೆಗೆ ಯಾಕೆ ಹೋಗುತ್ತಾರೆ? ಇದು ನಮ್ಮ ಸಂಪ್ರದಾಯದಲ್ಲಿ ಬಹಳ ಪ್ರಸಿದ್ಧವಾದ ಪದ್ಧತಿ. ಹಿಂದೆ ಮಳೆಗಾಲದಲ್ಲಿ ಪ್ರಯಾಣ ಹಾಗೂ ಕೃಷಿ ಕೆಲಸಗಳ ಕಾರಣ ಹೊಸ ದಂಪತಿಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಗಲಿ, ಮಗಳು ತನ್ನ ತಂದೆ ತಾಯಿಯೊಂದಿಗೆ ಕೆಲವು ದಿನ ಸಂತೋಷವಾಗಿ ಕಾಲ ಕಳೆಯಲಿ ಎಂಬ ಉದ್ದೇಶದಿಂದ ಈ ಸಂಪ್ರದಾಯ ಆರಂಭವಾಯಿತು. ಇದು ಕುಟುಂಬದ ಪ್ರೀತಿ ಮತ್ತು ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಒಂದು ಸಾಂಸ್ಕೃತಿಕ ಆಚರಣೆ. ಇದನ್ನು ಅಶುಭ ಅಥವಾ ಭಯದ ದೃಷ್ಟಿಯಿಂದ ನೋಡಬೇಕಾಗಿಲ್ಲ. ಇನ್ನು ಆಷಾಢ ಮಾಸದಲ್ಲಿ ದೇವಸ್ಥಾನ ದರ್ಶನದ ಮಹತ್ವ. ಈ ತಿಂಗಳಲ್ಲಿ ವಿಷ್ಣು, ಶಿವ, ಲಕ್ಷ್ಮಿ, ದುರ್ಗಾದೇವಿ, ಚಾಮುಂಡೇಶ್ವರಿ, ಸುಬ್ರಹ್ಮಣ್ಯ ಹಾಗೂ ಗಣಪತಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಭಕ್ತಿಯಿಂದ ದರ್ಶನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಸಾಧ್ಯವಾದರೆ ಒಂದು ದೀಪ ಹಚ್ಚಿ ದೇವರಿಗೆ ನಮಸ್ಕರಿಸಿ. ದೇವಾಲಯದಲ್ಲಿ ಸ್ವಚ್ಛತೆ ಕಾಪಾಡುವುದು, ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸುವುದು ಹಾಗೂ ಇತರ ಭಕ್ತರಿಗೆ ಸಹಾಯ ಮಾಡುವುದು ಕೂಡ ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗಿದೆ. ಇನ್ನು ಆಷಾಢ ಮಾಸದ ಆಧ್ಯಾತ್ಮಿಕ ಸಂದೇಶ ಏನು ಅಂತ ನೋಡೋದಾದರೆ, ಈ ಮಾಸವು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಹಣ, ಐಶ್ವರ್ಯ ಮತ್ತು ಭೌತಿಕ ಜೀವನ ಮುಖ್ಯವೇ ಸರಿ, ಆದರೆ ಅವುಗಳ ಜೊತೆಗೆ ಭಕ್ತಿ, ದಯೆ, ಸಹನೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವವೂ ಅಗತ್ಯ. ಈ ತಿಂಗಳಲ್ಲಿ ಪ್ರತಿದಿನ ಸ್ವಲ್ಪ ಸಮಯ ದೇವರ ಸ್ಮರಣೆ, ಒಳ್ಳೆಯ ಚಿಂತನೆ ಮತ್ತು ಸತ್ಕಾರ್ಯಗಳಿಗೆ ಮೀಸಲಿಟ್ಟರೆ ಮನಸ್ಸು ಶಾಂತವಾಗುತ್ತದೆ. ಕುಟುಂಬದಲ್ಲಿ ಏನು ಮಾಡಬಹುದು? ಪ್ರತಿದಿನ ಸಂಜೆ 5 ನಿಮಿಷ ಭಜನೆ ಮಾಡಿ. ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಅಥವಾ ಶ್ರೀಕೃಷ್ಣನ ಕಥೆಗಳನ್ನು ಹೇಳಿ. ಹಿರಿಯರಿಂದ ಆಶೀರ್ವಾದ ಪಡೆಯಿರಿ. ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು. ಒಂದು ಗಿಡ ನೆಟ್ಟು ಅದರ ಆರೈಕೆ ಮಾಡಬೇಕು. ಇಂಥ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳು ಭಗವಂತನಿಗೆ ಪ್ರಿಯವಾಗಿರುತ್ತದೆ. ಸ್ನೇಹಿತರೆ, ಆಷಾಢ ಮಾಸವನ್ನು ಭಯಪಡುವ ಅಗತ್ಯವಿಲ್ಲ. ಇದು ಅಶುಭ ಮಾಸವೂ ಅಲ್ಲ. ಇದು ನಮ್ಮ ಜೀವನವನ್ನು ಶುದ್ಧಗೊಳಿಸಲು ಮತ್ತು ದೇವರ ಕೃಪೆಗೆ ಪಾತ್ರರಾಗಲು ದೊರೆತಿರುವ ಒಂದು ಪವಿತ್ರ ಅವಕಾಶ. ಈ ಮಾಸದಲ್ಲಿ ಭಕ್ತಿಯಿಂದ ದೇವರನ್ನು ಆರಾಧಿಸಿ, ಸಾತ್ವಿಕ ಜೀವನ ನಡೆಸಿ, ದಾನ ಧರ್ಮ ಮಾಡಿ, ಹಿರಿಯರನ್ನು ಗೌರವಿಸಿ, ಬಡವರಿಗೆ ಸಹಾಯ ಮಾಡಿ. ಭಗವಂತನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ನೆಮ್ಮದಿ ಸದಾ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಪ್ಪದೇ ಹಂಚಿಕೊಳ್ಳಿ. ಇದೇ ರೀತಿಯ ಹಬ್ಬಗಳ ಮಹತ್ವ, ಋತುಗಳ ಪೂಜಾ ವಿಧಾನಗಳು, ಮಂತ್ರಗಳು ಹಾಗೂ ಧಾರ್ಮಿಕ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಭಕ್ತಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ, ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಹಾಗೂ ಪರಮಾತ್ಮನ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು.